ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಡೀ ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಪ್ರೇಕ್ಷಕರು, ಇಡೀ ಭಾರತದ ಸಿನಿಮಾ ರಸಿಕರು, ಇಡೀ ಪ್ರಪಂಚನೇ ಕಾಯ್ತಿದ್ದಂತ ದಿ ಮೋಸ್ಟ್ ಇನೋವೇಟಿವ್ ಡೈರೆಕ್ಟರ್ ಆದ ಉಪೇಂದ್ರ ಸರ್ ಅವರ ಮೂವಿ UI ಇವತ್ತು ತೆರೆ ಕಂಡಿದೆ. ಸೊ ಈ ಮೂವಿಯ ರಿವ್ಯೂ ಮತ್ತೆ ಆಡಿಯನ್ಸಿನ ರಿಯಾಕ್ಷನ್ ಅನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಬುದ್ಧಿವಂತ ಡೈರೆಕ್ಟರ್ ಉಪೇಂದ್ರ ಸರ್ಗೆ ಇಡೀ ಭಾರತಾದ್ಯಂತ ಅಷ್ಟೇ ಯಾಕೆ ಇಡೀ ಪ್ರಪಂಚದಲ್ಲೇ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಇದೆ. ಇವರು ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸಾಕು ಸಿನಿಮಾ ರಸಿಕರು ಹಾಗೆ ಹೊಸದಾಗಿ ಡೈರೆಕ್ಷನ್ ಅನ್ನು ಕಲಿಬೇಕು ಅಂತ ಇರೋರಿಗೆ ಇವರ ಸಿನಿಮಾಗಳು ಒಂದು ಟ್ಯುಟೋರಿಯಲ್ಸ್. ಸೊ ಇದನ್ನ ನಾನಲ್ಲ, ಸಾಕಷ್ಟು ಡೈರೆಕ್ಟರ್ಸ್ ಹೇಳಿದ್ದಾರೆ. ನೀವೆಲ್ಲ ವಿಡಿಯೋಸ್ ಎಲ್ಲ ನೋಡಿರ್ತೀರಾ. ಸರಿ ಸುಮಾರು ಒಂದು 8 ವರ್ಷಗಳ ನಂತರ ಉಪೇಂದ್ರ ಸರ್ ಮತ್ತೆ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಸಿನಿಮಾ ಪ್ರೇಕ್ಷಕರೆಲ್ಲ ತುಂಬಾ ಸಂತೋಷದಿಂದ ಇವರ UI ಸಿನಿಮಾಗೋಸ್ಕರ ಕಾಯ್ತಿದ್ರು. ಅದು ಸಕ್ಸಸ್ಫುಲಿ ಇವತ್ತು ರಿಲೀಸ್ ಆಗಿದೆ ಮತ್ತೆ ತುಂಬಾ ಒಳ್ಳೆ ಓಪನಿಂಗ್ ಸಿಕ್ಕಿದೆ. ನನಗಂತೂ ಅರ್ಲಿ ಮಾರ್ನಿಂಗ್ 6:30 ಶೋಗೆ ಟಿಕೆಟ್ ಸಿಗ್ಲೇ ಇಲ್ಲ, ಫುಲ್ ಆಗ್ಬಿಟ್ಟಿತ್ತು. ನಾನ್ ಕೊನೆಗೆ ಮಾರ್ನಿಂಗ್ ಶೋನ ನೋಡ್ಕೊಂಡ್ ಬಂದೆ. ಓಕೆ, ಈಗ UI ಸಿನಿಮಾ ಬಗ್ಗೆ ನೋಡೋಣ. ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತಾರಲ್ಲ, ಅದೇ ತರ ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ನನ್ನ ರಿವ್ಯೂ ಅಷ್ಟೇ. ಈ ಸಿನಿಮಾದ ನನ್ನ ಅನಿಸಿಕೆ. ನೀವು ಸಿನಿಮಾವನ್ನ ನೋಡಿ ನಿಮ್ಮ ನಿರ್ಧಾರವನ್ನು ನೀವು ಮಾಡಬಹುದು. ಇನ್ ಕೇಸ್ ನನ್ನ ಅಭಿಪ್ರಾಯನೂ ನಿಮ್ಮ ಅಭಿಪ್ರಾಯನೂ ಒಂದೇ ತರ ಇತ್ತು ಅಂದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇಂತ ಒಂದು ಬೃಹತ್ತಾದ ಸಿನಿಮಾವನ್ನ ಕನ್ನಡಕ್ಕೆ ಕೊಟ್ಟಂತ ನಮ್ಮ ಲಹರಿ ಸಂಸ್ಥೆಗೆ ಒಂದು ಧನ್ಯವಾದನ ಹೇಳ್ತಾ ಈ ಸಿನಿಮಾದ ಒನ್ ಲೈನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ಸಿನಿಮಾದ ಒನ್ ಲೈನ್ ಏನಪ್ಪಾ ಅಂದ್ರೆ, ಈ ಸಿನಿಮಾದಲ್ಲಿ ಒನ್ ಲೈನೇ ಇಲ್ಲ. ಇದು ಉಪೇಂದ್ರ ಅವರ ಸಿನಿಮಾ ಅಲ್ವಾ. ಪ್ರತಿ ಸಿನಿಮಾ ಅಲ್ಲೂ ಡಿಫ್ರೆಂಟ್ ಆಗಿ ಕತೆ ಹೇಳ್ಕೊಂಡ್ ಬಂದಂತ ಉಪೇಂದ್ರ ಈ ಸಿನಿಮಾವನ್ನ ಬೇರೆ ರೀತಿಯಲ್ಲೇ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಮೊದಲು ಒಂದು ಸಿನಿಮಾ ಸ್ಟಾರ್ಟ್ ಆಗಿ ಒಂದು 15-20 ಮಿನಿಟ್ಸ್ ಆದ್ರೂ ನೀವೇನ್ರಿ ಮೀಡಿಯಾದವ್ರು ರಿವ್ಯೂ ಕೊಡ್ತೀರಾ, ನಾನೇ ಕೊಡ್ತೀನಿ ಅಂತ ಈ ಸಿನಿಮಾವನ್ನ ನೋಡ್ದಂತ ಪ್ರೇಕ್ಷಕರು ಹೇಗ್ ರಿಯಾಕ್ಟ್ ಮಾಡ್ತಾರೆ, ಮತ್ತೆ ಈ ಸಿನಿಮಾ ಅರ್ಥ ಮಾಡ್ಕೊಂಡಂತ ಪ್ರೇಕ್ಷಕ ಯಾವ ಮನಸ್ಥಿತಿಗೆ ಹೋಗ್ತಾನೆ, ಈ ಸಿನಿಮಾ ಯಾರಿಗೆ ನಿಜವಾಗ್ಲೂ ಅರ್ಥ ಆಗುತ್ತೋ ಅವ್ರಿಗೆ ಎನ್ಲೈಟ್ಮೆಂಟ್ ಆಗುತ್ತೆ, ಮತ್ತೆ ಈ ಜೀವನದಲ್ಲಿ ಏನೂ ಬೇಡ, ಮತ್ತೆ ನಾವು ನಮ್ಮ ಜೀವನವನ್ನ ಯಾರಿಗೋಸ್ಕರನು ಕಾಂಪ್ರಮೈಸ್ ಮಾಡ್ಕೋಬಾರ್ದು, ನಮ್ಗಿಷ್ಟ ಬಂದಂಗೆ ಇವ್ರು ಹಂಗಂತಾರೆ ಇವ್ರು ಹಿಂಗಂತಾರೆ ಅಂತ ತಲೆ ಕೆಡಿಸ್ಕೊಳ್ದೆ ನಮ್ಮ ಜೀವನವನ್ನ ನಾವು ಸಂತೋಷವಾಗಿ ಬದುಕಬೇಕು, ಮತ್ತೆ ಈ ಹೆಂಡತಿ ಮಕ್ಕಳು ಅನ್ನೋ ಸಂಬಂಧವನ್ನ ಗಟ್ಟಿಯಾಗಿ ಹಿಡಿದಿಟ್ಕೋಬಾರ್ದು, ಅವ್ರಿಗೂ ಸ್ವತಂತ್ರ ಕೊಡಬೇಕು ಅನ್ನೋದನ್ನ ಒಂದು 20 ಮಿನಿಟ್ಸ್ ಹೇಳಿದ್ದಾರೆ. ಸ್ಟಾರ್ಟಿಂಗ್ 20 ಮಿನಿಟ್ಸ್ ಯಾವುದೇ ಕಥೆ ಇರಲ್ಲ. ಈ ಕಥೆನ ನೋಡಿದ ಪ್ರೇಕ್ಷಕ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅನ್ನೋದು ಈ 20 ಮಿನಿಟ್ಸ್ ಹೇಳ್ತಾರೆ. ಇದಾದ ನಂತರ ಸಿನಿಮಾ ಶುರು ಆಗುತ್ತೆ. ಹೀರೋ ಇಂಟ್ರೊಡಕ್ಷನ್ ಅಂದ್ರೆ ಹೇಗಿರ್ಬೇಕು, ನಾವೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿದ್ದು ಹೀರೋಗಳಿಗೆ ದೊಡ್ಡ ಬಿಲ್ಡಪ್ ಕೊಟ್ಟು ದೊಡ್ಡ ಫೈಟಿಂಗ್ ಸೀನು ಅಥವಾ ಫುಲ್ ಜನ ಅವರ ಫ್ಯಾನ್ಸ್ ಅಟ್ರಾಕ್ಟ್ ಆಗಿ ಕೂಗಾಡಿ ವಿಜಿಲ್ ಹೊಡಿಯೋ ಅಂತ ಒಂದು ಓಪನಿಂಗ್ ಅನ್ನ ಕೊಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ನಮ್ಮ ಬಾಸು ಹೊಡಿರಿ 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 ಅಂತ ಒಂದು 4-5 ಜನ ಸುತ್ತಲೂ ನಿಂತ್ಕೊಂಡು ಹೊಡಿತಿದ್ರು. ಒದೆ ತಿನ್ಕೊಂಡು ಒಳ್ಳೆ ದೇವದೂತ ನಂಗೆ ಶಾಂತ ಮನಸ್ಥಿತಿಯಲ್ಲಿ ಸ್ವಲ್ಪನೂ ಕೋಪ ತೋರಿಸದೆ ನಗುಮುಖದಿಂದ ಒದೆ ತಿಂತಾ ಇರ್ತಾರೆ. ಸೊ ಉಪೇಂದ್ರ ಅವರನ್ನ ನೋಡಿದ ತಕ್ಷಣ ವಿಜಿಲ್ ಹೊಡಿಯೋದು ಇಲ್ಲ, ಯಾಕೆ ಹಿಂಗ್ ಹೊಡಿತಾ ಇದಾರೆ ಅಂತ ಯೋಚನೆ ಮಾಡ್ಬೇಕು ಅಂತ ಗೊತ್ತಾಗದೆ ಸೈಲೆಂಟ್ ಆಗಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ. ಆಮೇಲೆ ಗೊತ್ತಾಯ್ತು ಈ ಸಿನಿಮಾದಲ್ಲಿ ಅವರ ಪಾತ್ರ ಆಗಿದೆ. ಇವರು ಡ್ಯುಯಲ್ ರೋಲ್ ಅಲ್ಲಿ ಕಾಣಿಸ್ಕೊಂತಾರೆ. ಒಂದ್ರ ಹೆಸರು ಸತ್ಯ ಅಂತ, ಇನ್ನೊಬ್ಬರ ಹೆಸರು ಕಲ್ಕಿ. ಈ ಸತ್ಯ ಅನ್ನೋರು ಯಾವುದಕ್ಕೂ ಕೋಪ ಪಡಲ್ಲ, ಶಾಂತಿಯಿಂದ ಆಲೋಚನೆ ಮಾಡಿ ಜನಕ್ಕೆ ಯಾವ್ದು ಒಳ್ಳೇದು ಮತ್ತೆ ಎಲ್ಲರ ಜೊತೆ ಹೇಗೆ ಒಳ್ಳೆತನದಿಂದ ನಡ್ಕೋಬೇಕು ಅನ್ನೋದನ್ನ ಚೆನ್ನಾಗಿ ಅರಿತು ಹಾಗೆ ನಡ್ಕೊಂತಾ ಇರ್ತಾರೆ. ಆದ್ರೆ ಈ ಕಲಿ ಹಾಗಲ್ಲ, ಎಲ್ಲರನ್ನೂ ಹೊಡೆದು ಬಡ್ದು ಯಾರೆಲ್ಲ ತಪ್ಪು ಮಾಡ್ತಾರೋ ಅವರ ರುಂಡವನ್ನ ಚೆಂಡಾಡ್ಬಿಡ್ತಾರೆ. ಸೊ ಈ ಎರಡು ಕ್ಯಾರೆಕ್ಟರ್ ನ ನೋಡಿ ಅನಲೈಸ್ ಮಾಡಿ ನನಗೆ ಏನಪ್ಪಾ ಅರ್ಥ ಆಯ್ತು ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯವನು ಇರ್ತಾನೆ, ಕೆಟ್ಟವನು ಇರ್ತಾನೆ. ಈ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಆ ಸತ್ಯ ಕ್ಯಾರೆಕ್ಟರ್ ನ ಕಲಿ ಕ್ಯಾರೆಕ್ಟರ್ ಬಂಧಿಸಿಟ್ಬಿಡ್ತಾನೆ. ಅದು ಎಲ್ಲಪ್ಪ ಅಂದ್ರೆ ಬಂಧಿಸೋದು ಬ್ರೈನ್ ಅಲ್ಲಿ. ಸೊ ಆ ಬ್ರೈನ್ ಇಂದ ಸತ್ಯ ಕ್ಯಾರೆಕ್ಟರ್ ಎಸ್ಕೇಪ್ ಆಗಿ ಎಲ್ಲರಿಗೂ ಶಿಕ್ಷೆ ಕೊಡ್ತಿದ್ದಂತ ಕಲಿಯನ್ನ ತಡೀತಾರ ಇಲ್ವಾ ಅನ್ನೋದು ಈ ಸಿನಿಮಾದ ಕತೆ. ಸೊ ಈ ಕಥೆಯಲ್ಲಿ ಪ್ರಜಾಕೀಯದ ಕಾನ್ಸೆಪ್ಟ್ ಅನ್ನ ತುಂಬಾನೇ ತುರುಕಿದ್ದಾರೆ. ಅದು ನೋಡೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿದ್ರು ನಾವು ಈ ಹಿಂದೆ ಉಪೇಂದ್ರ ಅವರ ಇಂಟರ್ವ್ಯೂಗಳಲ್ಲಿ ತುಂಬಾನೇ ಅದನ್ನೆಲ್ಲ ನೋಡಿ ಕೇಳಿರೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಸಾರಿ ಸ್ವಲ್ಪ ಅಲ್ಲ, ತುಂಬಾನೇ ಕಿರಿಕಿರಿ ಆಗುತ್ತೆ. ಮತ್ತೆ ಈ ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಇದ್ದಾರೆ. ಅವರು ಹೀರೋನ ಲವ್ ಮಾಡ್ತಾ ಇರ್ತಾರೆ, ಆದ್ರೆ ಲವ್ ಅನ್ನ ಹೇಳೋಲ್ವಂತೆ, ಅವ್ರ ಮುಂದೆನೂ ಕಾಣಿಸ್ಕೊಳ್ಳಲ್ವಂತೆ. ಇವ್ರ ಪ್ರೀತಿ ಅವರೇ ತಿಳ್ಕೊಂಡು ಇವ್ರ ಹತ್ರ ಬರ್ಬೇಕಂತೆ. ಅದು ಹೇಗೆ ಏನು ಅಂತ ನನಗಂತೂ ಅರ್ಥ ಆಗಿಲ್ಲ, ಬಟ್ ಇದೊಂಥರ ಹೊಸದಾಗಿತ್ತು. ಮತ್ತೆ ಈ ಸಿನಿಮಾದಲ್ಲಿ ತುಂಬಾನೇ ಸ್ಪೂನ್ ಫೀಡ್ ಮಾಡ್ದಂಗ ಅನ್ನಿಸ್ತು. ಪ್ರತಿಯೊಂದು ವಿಷಯವನ್ನ ಮತ್ತೆ ಡೀಟೇಲ್ ಆಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅದೊಂದು ಸ್ವಲ್ಪ ಕಿರಿಕಿರಿ ಅನ್ಸುತ್ತೆ. ಅದು ಅಲ್ಲದೆ ಉಪೇಂದ್ರ ಸರ್ ಅವರು ಈ ಹಿಂದೆ ಮಾತಾಡದೇ ಇರುವಂತ ಯಾವ ಒಂದು ವಿಷಯವೂ ಈ ಸಿನಿಮಾದಲ್ಲಿ ಇಲ್ಲ. ಎಲ್ಲ ಅವ್ರು ಹೇಳಿರೋದೇ. ಅವರು ಸ್ಟೇಜ್ ಮೇಲೆ ಸ್ಪಾಂಟೇನಿಯಸ್ ಆಗಿ ಬುದ್ಧಿವಂತಿಕೆಯಿಂದ ಮಾತಾಡೋದು ನಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಮತ್ತೆ ಅದನ್ನೆಲ್ಲ ನಾವು ಸ್ಟೇಟಸ್ ಹಾಕೊಂಡು ಓಡಾಡ್ತಾ ಇರ್ತೀವಿ. ಸೊ ಈ ವಿಷಯಗಳನ್ನೆಲ್ಲ ನಾವು ಸಾಕಷ್ಟು ಬಾರಿ ಕೇಳಿದೀವಿ, ಮತ್ತೆ ಇವರ ಬುದ್ಧಿವಂತಿಕೆಯನ್ನ ನಾವು ಸೆಲೆಬ್ರೇಟ್ ಮಾಡಿದೀವಿ. ಬಟ್ ಮತ್ತೆ ಅದೇ ವಿಷಯವನ್ನ ಈ ಸಿನಿಮಾದಲ್ಲಿ ನೋಡೋದಕ್ಕೆ ಸ್ವಲ್ಪ ಬೇಸರ ಆಗೋದಂತೂ ನಿಜ. ಈ ಸಿನಿಮಾ ನನಗೆ ಹೀಗೆ ಅರ್ಥ ಆಯ್ತು. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉಪೇಂದ್ರ ಅವರ ಸಿನಿಮಾದಲ್ಲಿ ಸಾಕಷ್ಟು ಡೈಮೆನ್ಷನ್ಸ್ ಇರುತ್ತೆ. ಸೊ ಇಲ್ಲಿರೋ ಪ್ರೇಕ್ಷಕರನ್ನ ಕೆಲವರನ್ನ ಮಾತಾಡಿಸಿದೆ, ಅವರ ಡೈಮೆನ್ಷನ್ ಹೇಗಿತ್ತು ಅಂತ ನೋಡಿ. ಓಕೆ ಫ್ರೆಂಡ್ಸ್, ನಮ್ಮ ವಿಡಿಯೋನ ಫುಲ್ ನೋಡಿದಕ್ಕಾಗಿ ಧನ್ಯವಾದ. ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ.
ಮೂವಿ ಚೆನ್ನಾಗಿದೆ. ಚೆನ್ನಾಗಿದೆಯಾ ಸರ್? ಹೇಗಿದೆ ಮೂವಿ? ನೋಡಿದ್ದೀರಾ? ಹೇಳಿ ಸರ್. ಈ ಕ್ರೌಡ್ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಹೆಂಗ್ ಫಿಲಮ್ ಇದೆ ಅಂತ. ಸೈಲೆನ್ಸ್ ಫೋಕಸ್ ಮಾಡ್ಕೊಳ್ಳೋ ಟೈಮ್ ಕೊಟ್ಟಿದ್ದಾರೆ, ಫೋಕಸ್ ಮಾಡ್ಕೊಳ್ಳಿ. ಓಕೆ, ಹೇಗಿದೆ ಸರ್? ಸರ್ ಸೂಪರ್ ಆಗಿದೆ, ಬಟ್ ಇನ್ನ ಅರ್ಥ ಆಗಿಲ್ಲ. ನಾನು ಹೇಳಿ ಹೇಳಿ. ಹಾಗೆ ಒಂದ್ಸಲ ಅಷ್ಟೇನಾ? ಕಮ್ ಕಮ್ ಇಲ್ಲ, ಚೆನ್ನಾಗಿತ್ತು. ಏನಾಯ್ತು? ಏನ್ ಅರ್ಥ ಆಯ್ತು? ಅರ್ಥ ಆಗಿಲ್ಲ. ಲಾಸ್ಟ್ ಏನ್ ಅರ್ಥ ಆಗಿಲ್ಲ? ಹಾಡು ಮಾತ್ರ ಸೂಪರ್ ಆಗಿದೆ. ಅರ್ಥ ಆಯ್ತಾ ಇಲ್ವಾ? ಇನ್ನೂ ಆಗಿಲ್ಲ. ಆಗಿಲ್ವಾ? ಎಷ್ಟು ದಿನ ನೋಡ್ತೀರಿ? ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್ ನೋಡ್ತೀರಾ? Yes. ನೆಕ್ಸ್ಟ್ ಬುಕ್ ಮಾಡಿದ್ದೀರಾ? ಯಸ್. ಓಕೆ ಸರ್, ಹೇಗಿತ್ತು ಹೇಳಿ ಸರ್. ಫಿಲಮ್ ಅವ್ರು ಏನಕ್ಕೆ ತೋರ್ಸೋರು ಅಂದ್ರೆ ಲಾಸ್ಟ್ ಅಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸಿದ್ದಾರೆ. ಇವಾಗ ನೀವು ನನ್ನ ಕ್ಯಾಮ್ರಾ ಹಿಡ್ಕೊಂಡು ಏನಕ್ಕೆ ನ್ಯೂಸ್ ಮಾಡ್ತಾ ಇದ್ದೀರಿ ಹೇಳಿ? ನೀವು ಇವತ್ತು ಬ್ರೇಕಿಂಗ್ ನ್ಯೂಸ್ ಜನಕ್ಕೆ ಕೊಡಬೇಕು. ಇವತ್ತು ಇದೇ ಫಿಲಮ್ ನೋಡಿದವರೆಲ್ಲ ಎಲ್ಲ ಚಾನಲ್ಲು, ಯಾವ ಚಾನಲ್ ಇದೆ ಎಲ್ಲ ಚಾನಲ್ ನೀವೇನು ಮಾಡ್ತೀರಾ? ಜನಗಳು ಏನು ಮಾಡಿದ್ರು, ಅವ್ರು ಏನು ಮಾಡಿದ್ರು, ಇವ್ರು ನಿನ್ನೆ ಏನಾಯ್ತು ಸದನದಲ್ಲಿ ಅದನ್ನು ಹುಳ ಬಿಟ್ರಿ. ಆ ಹುಳ ಇಲ್ಲಿರೋ ತಲೆಯವರು ಎಲ್ಲರೂ ಹುಳ ಇರುತ್ತೆ. ಅಲ್ಲಿ ಒಂದು ತೋರಿಸೋರೆ ಬಾಸು, ಒಂದು ಮೈಂಡನ್ನ ಇಮ್ಯಾಜಿನ್ ನೀವು ಕರೆಕ್ಟಾಗಿ ಫಿಲಮ್ ನೋಡಿ. ಆ ಬ್ರೈನ್ ಇದೆಯಲ್ಲ, ಆ ಬ್ರೈನ್ ಒಳಗಡೆಗೆ ಕಳಿಸ್ತಾರೆ ಸತ್ಯ ಅನ್ನೋರ್ನ. ಅಲ್ಲಿ ನೀವು ಓಪನ್ ಆಗಬೇಕು. ನಾನು ಫಿಲಮ್ನ ಎಕ್ಸ್ಕ್ಯೂಸ್ ಮಾಡಲ್ಲ. ನೀವು ಓಪನ್ ಆಗಿ ನಿಮ್ಮ ತಲೆಯಲ್ಲಿ ಏನೇನೇನು ನೀವು ಯೋಚನೆ ಮಾಡಿ. ನೀವು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ವ್ಯೂವರ್ ಇದ್ದಾರೆ, ಎಲ್ಲ ಇದ್ದಾರೆ, ಅವ್ರು ಬರೀತಾರೆ, ಇವ್ರು ಬರೀತಾರೆ ಅಲ್ಲ. ನೀನು ನಿನ್ನ ತಲೆಯಲ್ಲಿ ನೀನು ನೀನು ಬರಿಬೇಕು, ಅದನ್ನ ನೋಡ್ಬೇಕು. ಅದು ಬಿಟ್ಟು ಅವ್ರು ಇದು ಮಾಡಿದ್ರು, ಇವ್ರು ಇದು ಮಾಡಿದ್ರು ಅದಲ್ಲ. ಮತ್ತೆ ನಾವು ಎಲ್ಲಾನು ಹಾಳು ಮಾಡ್ತಾ ಇದೀವಿ. ಅದನ್ನ ಯಾವುದು ಏನಂತ ಇಂಥದನ್ನ ನೀವು ಕ್ಲಾಸ್ಗಳಲ್ಲಿ ನಮ್ಗೆ ಪಾಠ ಮಾಡ್ತಾರೆ, ಆ ಪಾಠ ಅಲ್ಲ. ಇದನ್ನ ಕರೆಕ್ಟಾಗಿ 3 ಅವರ್ ಫಿಲಮ್ ತೋರಿಸಿ ನೀವು ಮನೆಗಳಲ್ಲಿ ಅಪ್ಪ ಅಮ್ಮ ಎಲ್ರಿಗೂ ನೀವು ತೋರಿಸಿ. ಆ ಇದನ್ನ ವ್ಯಾಲ್ಯೂನ ಅವರು ಎಷ್ಟು ನೀಟಾಗಿ ಸಿಂಪಲ್ ಆಗಿ ಫುಲ್ಲು ಅಡ್ವಾನ್ಸ್ ಆಗಿ ಆ ಮಾಡಿರುವಂತಹ ವರ್ಲ್ಡು, ಆ ಇದು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನಾನು ಹೇಳಕ್ಕಾಗಲ್ಲ ನಿಮ್ಗೆ. ನೀವು ಬಂದು ನೋಡಿ. ಎಲ್ಲರೂ ಅಷ್ಟೇ, ಎಲ್ಲ ನಾನು ಇಂಥ ಜಾತಿ ಧರ್ಮ ಅದು ಇದು ಅಂತಲ್ಲ, ನೀವೆಲ್ಲರೂ ಬಂದು ನೋಡ್ಲೇಬೇಕು. ನೀವು ನೋಡಾದ್ಮೇಲೆ ನಿಮ್ದು ಇದನ್ನ ನೀವೇ ಯೋಚನೆ ಮಾಡಿ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ, ಅದನ್ನ ಹೇಳಕ್ ಹೋಗ್ಬೇಡಿ. ಈ ಫಿಲಮ್ನ ನೋಡಿ ಎಲ್ಲರಿಗೂ ಈ ಫಿಲಮ್ನ ಪಾಠ ಮಾಡಿ. ನೀವೊಂದು 20-25 ವರ್ಷ ಆದ್ಮೇಲೆ ಮಾಡ್ತಾರೆ. ನನ್ನಂತೂ ಯಾರು ಒಬ್ಬ ಮಾಡ್ತಾರೆ ಇದನ್ನ ಪಾಠನ. ಇದು ಪಾಠ ಆಗಬೇಕು, ಯಾವ್ದಾವ್ದು ಆಗೋದಲ್ಲ. ಈ ಫಿಲಮ್ನ ನೀವು ಡಿಬೇಟ್ ಮಾಡಿ, ಇದ್ರಲ್ಲಿ ಏನಿದೆ, ಯಾವ ತರ ಇದೆ. ನೀವು ಬುದ್ಧಿವಂತರಾದವ್ರು ಈ ಡಿಬೇಟ್ನ ಮಾಡಿ, ಅದನ್ನ ನೋಡ್ಬಿಟ್ಟು ಹೇಳಿ ತಿಳಿಸಿ ಮಾಡಿ. ನಮ್ಮ ಜನಕ್ಕೆ ನಿಜವಾಗ್ಲೂ ನಮ್ಮ ಜನ ಎಷ್ಟು ಬುದ್ಧಿವಂತರಿದಾರಂತ ಅವರು ತೋರಿಸಿದಾರಂದ್ರೆ ಅದು ನೀವು. ನಾನು ಹೇಳೋದು, ಮೊಬೈಲಲ್ಲಿ ನಾವು ಯಾವ್ದಕ್ಕೋ ಟೈಮ್ ಕೊಡ್ತಾ ಇದ್ದೀವಿ. ನೀವು ಮೊಬೈಲಲ್ಲಿ 3 ಅವರ್ ಫಿಲಮ್ ನೋಡ್ಬಿಟ್ಟು ಆಮೇಲೆ ನೀವೇ ಯೋಚನೆ ಮಾಡಿ ಯಾವ ತರ ತಿಳಿಸಿದಾರಂದ್ರೆ ನಾವು ಬುದ್ಧಿ ಕಲಿಯೋದಕ್ಕೆ ಎಷ್ಟು ಇದು ಬೇಕು. ಆ ಬುದ್ಧಿನ 3 ಅವರ್ ಈ ಫಿಲಮ್ ಇಟ್ಟು ನೋಡ್ತು ಅಂದ್ರೆ ನಿಮ್ಮ ಜೀವನ ಎಲ್ಲೋ ಹೋಗುತ್ತೆ. ಯಾವ ಇದು ಇರಲ್ಲ, ಯಾವ BP ಶುಗರ್ ಏನು ಬರಲ್ಲ. ಯಾವ ತರ ನೀಟಿಗೆ ಈಗಿನ ವರ್ಲ್ಡ್ಗೆ ಎಕ್ಸ್ಟ್ರಾರ್ಡಿನರಿ ಸೆಟ್ ಹಾಕಿ, ಮ್ಯೂಸಿಕ್ ಹಾಕಿ, ಫೈಟ್ ತೋರಿಸಿ, ಕಾಮಿಡಿ ಆಗಿ ಎಷ್ಟು ಕ್ಲೀನಾಗಿ ಮಾಡಿದಾರೆ ಅಂದ್ರೆ ಅದಕ್ಕೆ ನಾವು ಅವ್ರನ್ನ ಏನಂತ ಹೇಳ್ತೀವಿ, ನೀವು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡ್ಕೊಳ್ಳಿ. ಬಾಯ್.